ಹೇಗಿರಬೇಕು ಅಂತ ಹೇಳಬೇಕಾಗಿಲ್ಲ. ಇತಿಹಾಸದ ಪಠ್ಯ ಅದು ಪ್ರಾಥಮಿಕವೋ ಪ್ರೌಢವೋ ಡಿಗ್ರಿಯೋ ಅದು ಗೊತ್ತಿಲ್ಲ. ಒಟ್ಟು ಪಠ್ಯದಲ್ಲಿ ಇತಿಹಾಸದ ಪರಿಕಲ್ಪನೆಗಳ ಬಗ್ಗೆ ನಾನು ಮಾತನಾಡಬೇಕು. ಇದು ಇದರಲ್ಲಿರುವಂಥ ಚೌಕಟ್ಟು. ವರ್ತಮಾನ ಅನ್ನೋದು ಬಹಳ ಮುಖ್ಯ, ಅದನ್ನು ಮೊದಲು ತಗೊಳ್ತೇನೆ. ವರ್ತಮಾನದಲ್ಲಿ ಇತಿಹಾಸದ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಇವತ್ತು ಯಾವನು ಬೇಕಾದರೂ ಮಾತನಾಡಬಲ್ಲ ಏಕೈಕ ಜ್ಞಾನ ಶಾಖೆ ಅಂದರೆ ಇತಿಹಾಸ. ಎಂತ ಬೇಕಾದ್ರೂ ಹೇಳ್ತಾರೆ. ಅದರಲ್ಲಿ ಒಂದು ನಿಮಗೆ ಸ್ವಾರಸ್ಯ ಹೇಳ್ತೇನೆ, ಹೆಸರು ಕೇಳಬೇಡಿ ಮತ್ತೆ ಅದು ಸಮಸ್ಯೆ ಆಗ್ತದೆ, ಹೆಸರು ಕೇಳೋದು ಬೇಡ. ಆದರೆ ಸುಮಾರು 70ರಿಂದ 80 ವರ್ಷಗಳ ಹಿಂದೆ ಒಬ್ಬ ಐತಿಹಾಸಿಕ ಕಾದಂಬರಿಕಾರರ ಕಲ್ಪನೆಯಲ್ಲಿ ಹುಟ್ಟಿದ ಒಂದು ಪಾತ್ರ ಇವತ್ತು ಇತಿಹಾಸದ ವ್ಯಕ್ತಿತ್ವವೇ ಆಗಿ ಜನ್ಮದಿನಾಚರಣೆಯೂ ನಡೀತಾ ಇದೆ. ಯಾರು ಅಂತ ಕೇಳಲಿಕ್ಕೆ ಹೋಗ್ಬೇಡಿ, ಅದು ಮತ್ತೆ ಬೇರೆ ಡಿಸ್ಪ್ಯೂಟ್ ಬರ್ತದೆ. ಅದಕ್ಕೆ ಜಾತಿ ಧರ್ಮ ಮತ್ತೆ ನಮ್ಮವರು ಅವರು ಕುಸ್ತಿ ಶುರುವಾಗ್ತದೆ, ಬೇಡ. ವರ್ತಮಾನದ ಪರಿಸ್ಥಿತಿ ಹಾಗೆ ಇದೆ ಅಂತ ಇತಿಹಾಸದ ಪರಿಕಲ್ಪನೆ ನಾವು ಕಂಡುಕೊಳ್ಳುವಂಥ. ಇಲ್ಲಿ ಇನ್ನೊಂದು ಅಂಶವನ್ನು ಹೇಳ್ತೇನೆ. ಇದು ಪಠ್ಯ ಪುಸ್ತಕದಲ್ಲೇ ಇರುವುದು, 9ನೇ ಕ್ಲಾಸಿನ ಪಠ್ಯ ಪುಸ್ತಕ. 3 ವರ್ಷದ ಹಿಂದಿನ ಪುಸ್ತಕ ಮತ್ತು 2 ವರ್ಷದ ಹಿಂದಿನ ಪುಸ್ತಕವನ್ನು ನೋಡಿದ್ರೆ ನಿಮಗೆ ಕ್ಲೀನ್ ಗೊತ್ತಾಗ್ತದೆ. 3 ವರ್ಷದ ಹಿಂದಿನ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ. ಅದು ಹೇಗೆ ಅಂದರೆ, 9ನೇ ತರಗತಿಯಲ್ಲಿ ಬಸವಣ್ಣನವರು ಇದು ಉಪನಯನವನ್ನು ಮಾಡುತ್ತಿದ್ದಾಗ, ಉಪನಯನ ಆದ ನಂತರ ಅವರು ಕೂಡಲ ಸಂಗಮಕ್ಕೆ ಹೋದರು. ಆಮೇಲೆ ಲಿಂಗಾಯತ ಪಂಥವನ್ನು ವಿಸ್ತರಿಸಿದರು ಅಂತ ಹಾಗೆ ಹೋಗ್ತದೆ. 2 ವರ್ಷಕ್ಕೆ ಹಿಂದೆ ಬಂದ ಪಾಠ ಪುಸ್ತಕದಲ್ಲಿ, 3 ವರ್ಷಕ್ಕೆ ಹಿಂದೆ ಬಂದದ್ರಲ್ಲಿ ಉಪನಯನ ಮಾಡಿಕೊಳ್ಳದೇ ಹೋದರು ಅಂತ. 2 ವರ್ಷಕ್ಕೆ ಹಿಂದೆ ಬಂದದ್ರಲ್ಲಿ ಉಪನಯನ ಆದ ಮೇಲೆ ಜನಿವಾರವನ್ನು ಕಡಿದೊಗೆದು ಹೋದರು. ಅಕಸ್ಮಾತ್ ಒಬ್ಬ 9ನೇ ಕ್ಲಾಸಿನ ವಿದ್ಯಾರ್ಥಿ, ನಾನು ಇತಿಹಾಸದ ಅಧ್ಯಾಪಕ, ಅವ ಬಂದು, ಸರ್ ಬಸವಣ್ಣನವರು ನಿಜವಾಗಿ ಅವರು ಜನಿವಾರ ಕಡಿದು ಹೋದದ್ದ ಹಾಕೋದಕ್ಕೆ ಮೊದಲೇ ಹೋದದ್ದು ಸರ್ ಅಂತೇಳಿ ನಾನು ಇದನ್ನು ಹೇಳಿದರೆ, ಸರ್ ಕಳೆದ ವರ್ಷ ಟೆಕ್ಸ್ಟ್ ಬುಕ್ಕಲ್ಲಿ ಹಾಗೆ ಉಂಟು ಸರ್ ಅಂತ ಹೇಳ್ತೇನೆ. ಇಲ್ಲ ಅದನ್ನು ನಾನು ಹೇಳಿದರೆ, ಸರ್ ಈ ವರ್ಷ ಟೆಕ್ಸ್ಟ್ ಬುಕ್ಕಲ್ಲಿ ಹೀಗೆ ಉಂಟು ಅಂತ ಹೇಳ್ತೇನೆ. ಏನನ್ನು ಹೇಳಬೇಕು? ಇತಿಹಾಸದ ಪರಿಕಲ್ಪನೆ ಅನ್ನುವಂಥದ್ದು ಆ ಕಡೆಯವರು ಮತ್ತು ಈ ಕಡೆಯವರಿಗೆ ಇರುವ ಒಂದು ಆಟವಾಡುವ ಕಾಯಿಯಾಗಿದೆಯೇ ಹೊರತು ಇದು ವರ್ತಮಾನದಲ್ಲಿ ಇತಿಹಾಸದ ಪರಿಕಲ್ಪನೆಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಪರಿಕಲ್ಪನೆ ಏನನ್ನು ಕೊಡಬೇಕು ಅನ್ನುವ ನೆಲೆಯಲ್ಲಿ ಈ ಇತಿಹಾಸದ ಪರಿಕಲ್ಪನೆ ಅಂದಾಗ 2 ಅಂಶಗಳು ಅಲ್ಲಿ ಮುಖ್ಯ ಆಗ್ತವೆ. ಒಂದು ಘಟನೆಗಳು. ಇತಿಹಾಸ ಅಂದ್ರೆ ಏನು? ಘಟನಾವಳಿಗಳ ಸರಮಾಲೆ, ಘಟನೆಗಳು. ಎರಡನೆಯದು ಆ ಘಟನೆಯನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದು ಒಂದು ಐತಿಹಾಸಿಕ ಮೆಥಡಾಲಜಿಯ ಪರಿಕಲ್ಪನೆ. ಅದು ಒಂದು ಉದಾಹರಣೆಯ ಮೂಲಕ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಒನಕೆ ಓಬವ್ವನ ಕತೆ ಎಲ್ಲರಿಗೂ ಗೊತ್ತಿದೆ. ಯಾವುದೋ ಒಂದು ಲಾವಣಿಯ ಪ್ರಕಾರ ಒನಕೆ ಓಬವ್ವ 327 ಸೈನಿಕರನ್ನು ಕೊಂದಲು ಅಂತೇಳಿ ಒಂದು ಇದೆ. ಆದರೆ ಬಹುತೇಕ ಎಲ್ಲರೂ ಒಪ್ಪಿಕೊಂಡಿರುವ ಪ್ರಕಾರ 100ಕ್ಕಿಂತ ಹೆಚ್ಚು ಸೈನಿಕರನ್ನು ಕೊಂದಳು ಅಂತ ಇದೆ. ಆಯ್ತಾ? ಐತಿಹಾಸಿಕ ಪದ್ಧತಿ ಅಂದ್ರೆ ಏನು? ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಪರಿಕಲ್ಪನೆ ಹೇಗೆ ಅಂದರೆ, ಈಗ ಅಲ್ಲಿರುವ ಕತೆ ಎಂಥದ್ದು? ಕೋಟೆಯ ಹೊರಗಿನಿಂದ ಒಬ್ಬೊಬ್ಬನೇ ಒಳಗೆ ನುಗ್ಗಿ ಬರ್ತಾ ಇದ್ರು ಕಳ್ಳಗಂಡಿಯಲ್ಲಿ. ಇವಳು ಅಲ್ಲಿ ನಿಂತು ಒನಕೆಯಲ್ಲಿ ತಲೆಗೆ ಹೊಡೆದು ಕೊಂದಲು. ಓಕೆ, ಅದು ಸಾಧ್ಯ ಆಗಬೇಕು ಅಂತೇಳಿ ಆದರೆ ಕೆಲವು ಕಂಡೀಷನ್ಸ್ ಅಲ್ಲಿಗೆ ಅಪ್ಲೈ ಆಗ್ತವೆ. ಏನು ಅಂತ ಹೇಳಿದರೆ, ತಲೆ ಮಂಡೆಗೆ ಹೊಡೆದಾಗ ರಕ್ತ ಚಿಮ್ಮಿ ಬರ್ತದೆ. ರಕ್ತ ಚಿಮ್ಮಿ ಬಂದಾಗ ಅದು ಈ ಕಡೆಗೂ ಸ್ಪ್ರೆಡ್ ಆಗ್ತದೆ, ಆ ಕಡೆಗೂ ಸ್ಪ್ರೆಡ್ ಆಗ್ತದೆ. ಹೊರಗಡೆಗೆ ಸ್ಪ್ರೆಡ್ ಆದರೆ ಹೊರಗೆ ಇರುವವನಿಗೆ ಗೊತ್ತಾಗ್ತದೆ ಒಳಗೆ ಏನೋ ಒಂದು ಆಗ್ತಾ ಇದೆ ಅಂತೇಳಿ. ಹೊರಗೆ ಸ್ಪ್ರೆಡ್ ಆಗದೇ ಇರಬೇಕು ಅಂತಾದರೆ ಏನಾಗಬೇಕು? ಕೋಟೆಯ ಒಳಗೆ ನುಗ್ಗುವ ಆ ಕಂಡಿ ಮತ್ತು ಕೋಟೆಯ ಒಳಗಿನ ಭಾಗ ಹೀಗೆ ಸ್ಲೋಪ್ ಆಗಿರಬೇಕು. ಆವಾಗ ರಕ್ತ ಆ ಕಡೆಗೆ ಚಿಮ್ಮಲಿಕ್ಕೆ ಸಾಧ್ಯ ಇಲ್ಲ, ಈ ಕಡೆಗೆ ಹೋಗ್ಬೇಕು, ಹರಿದು ಬರಬೇಕು. ಒಂದು ಕಂಡೀಷನ್ ಅದು ಅಪ್ಲೈ ಆಗಬೇಕು. ಎರಡನೇದು ಏನಾಗಬೇಕು? 100 ಅಂತ ಇಟ್ಟುಕೊಳ್ಳ, 327 ಅದು ಎಕ್ಸಾಗರೇಷನ್, ಬಹುತೇಕರು ಒಪ್ಪಿಕೊಂಡಿರುವ 100 ಜನ ಅಂತ ಇಟ್ಕೊಳ್ಳ. 100 ಜನರನ್ನು ಕೊಲ್ಲಬೇಕು ಅಂತೇಳಿ ಆದರೆ ಒಬ್ಬಳೇ ಮಹಿಳೆ ಕೊಲ್ಲುವುದು ಮಾತ್ರ ಕೆಲಸ ಅಲ್ಲ, ತಲೆಮಂಡೆಗೆ ಜೆಪ್ಪಿ ಕೊಂದ ನಂತರ ಆ ಹೆಣದ ವಿಲೇವಾರಿ ಮಾಡಬೇಕು, ಎಳೆದು ಈಚೆಗೆ ಬಿಸಾಕಬೇಕು. ಎಳೆದು ಈಚೆಗೆ ಬಿಸಾಕುವಾಗ ಒಂದೋ ಕೋಟೆಯ ಒಳಗೆ ಸ್ಪ್ರೆಡ್ ಮಾಡಬೇಕು, ಇಲ್ಲ ಒಂದಕ್ಕೊಂದು ಮೇಲೆ ಅಟ್ಟಿ ಕಟ್ಟಬೇಕು. ಹೀಗೆ ಅಟ್ಟಿ ಕಟ್ಟಲಿಕ್ಕೆ ಹೊರಟಿತ್ತು ಅಂತೇಳಿ ಆದರೆ
ಅಟ್ಟಿ ಕಟ್ಟುವ ಸಮಯದಲ್ಲಿ ಒಬ್ಬ ಏನಾದರೂ ಒಳಗೆ ನುಗ್ಗಿದರೆ ಅವನಿಗೆ ಗೊತ್ತಾಗ್ತದೆ, ಅಟ್ಟಿ ಕಟ್ಟಲಿಕ್ಕೆ ಬಿಡುವುದಿಲ್ಲ. ಅಂದರೆ ಅವರು ಒಳಗೆ ನುಗ್ಗುವ ಸಮಯವು ಇವಳು ಶವದ ವಿಲೇವಾರಿ ಮಾಡುವ ಸಮಯವು ಒಂದೇ ಆಗಿರಬೇಕು. ಆವಾಗ ಮಾತ್ರ ಇದು ಈ ಕತೆ ಐತಿಹಾಸಿಕವಾಗಿ ಸತ್ಯವಾಗಲಿಕ್ಕೆ ಸಾಧ್ಯ. ಇದು ಘಟನೆಯ ವಿಶ್ಲೇಷಣೆ ಆಯ್ತು. ಈ ಎರಡನ್ನು ಸಾಧಿಸಿದಾಗ ಮಾತ್ರ ಅದು ಐತಿಹಾಸಿಕವಾಗಿ ಸತ್ಯ ಅಂತೇಳಿ ನಾವು ಭಾವಿಸಲಿಕ್ಕೆ ಸಾಧ್ಯವಾಗ್ತದೆ. ನಿಮಗೆ ನಾನು ಮೂರ್ತದಿಂದ ಅಮೂರ್ತದತ್ತ ಅಂತ ಒಂದು ಪರಿಕಲ್ಪನೆ ಇದೆ. ಏನಂದ್ರೆ ಸುಲಭವಾಗಿ ಗೊತ್ತಾಗುವಲ್ಲಿಂದ ಗೊತ್ತಾಗದೇ ಇರುವುದರ ಕಡೆಗೆ ಹೋಗಬೇಕು ಅಂತೇಳಿ. ಒಂದು 22 ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ಹೇಳ್ತೇನೆ. ಒಂದು ಘಟನೆ ಹೀಗೆ ಇದೆ. 2003ರಲ್ಲಿ ಆಲೆಟ್ಟಿ ತಾಲೂಕು ಸಾಹಿತ್ಯ ಸಮ್ಮೇಳನ, ಎ.ಕೆ. ಹಿಮಕರ್ರು ಅಧ್ಯಕ್ಷರು, ತೇಜಕುಮಾರರು ಸ್ವಾಗತ ಸಮಿತಿಯ ಅಧ್ಯಕ್ಷರು, ಜನಾರ್ದನ ಏರ್ಪಗಟ್ಟೆಯವರು ಸಮ್ಮೇಳನಾಧ್ಯಕ್ಷರು. ಆಯ್ತಾ, ನನ್ನನ್ನು ಕವಿಗೋಷ್ಠಿಗೆ ಕವಿತೆ ವಾಚನ ಮಾಡಬೇಕು ಅಂತ ಕರೆದು, ಸರಿ ಅಂತೆಲ್ಲ ಆಯ್ತು. ಆ ಸಮ್ಮೇಳನ ನಡಿಬೇಕಾದಾಗ ಕೆ.ಪಿ. ಸುರೇಶರು ಮತ್ತು ಅವರ ಬಳಗದ ಕೆಲವರು ನಾನು ಬರಬಾರದು ಅಂತ ಪ್ರತಿಭಟನೆಯನ್ನು ಮಾಡಿದರು. ಯಾಕೆ ಅಂತ ಇವತ್ತಿನವರೆಗೂ ನನಗೆ ಗೊತ್ತಿಲ್ಲ. ಇದು ಘಟನೆ ಆಯ್ತಾ. ಈ ಘಟನೆಯನ್ನು ಯಾವ ಪರಿಕಲ್ಪನೆಯಲ್ಲಿ ವಿಶ್ಲೇಷಣೆ ಮಾಡಬೇಕು? ಪರಿಕಲ್ಪನೆ ಅಂತ ತಗೊಳ್ಳಿ. ನನ್ನ ವರ್ಷನ್ ಏನಿರ್ತದೆ, ಅಲ್ಲಿಂದ ಮತ್ತೆ ನಾನು ಕವಿತೆಯನ್ನೇ ಬರೀಲಿಲ್ಲ. ಮುಂದಿನ 15 ವರ್ಷಗಳವರೆಗೆ ನಾನು ಮನಸ್ಸಿನ ಒಳಗೆ ಕ್ಲಿಯರ್ ಆಗುವವರೆಗೆ ಸುಳ್ಯ ತಾಲೂಕಿನ ಯಾವ ಸಮಾರಂಭದಲ್ಲೂ ಭಾಗವಹಿಸಲಿಲ್ಲ. ಇದು ನನ್ನ ವರ್ಷನ್ ಆಗಿರ್ತದೆ. ಇಷ್ಟಕ್ಕೆ ತೀರ್ಮಾನಕ್ಕೆ ಬರಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಅದು ಐತಿಹಾಸಿಕ ಪರಿಕಲ್ಪನೆ ಸತ್ಯ ಆಗಬೇಕಂದ್ರೆ ಕೆ.ಪಿ. ಸುರೇಶ್ ಅವರ ವರ್ಷನನ್ನೂ ಕೇಳಬೇಕು, ಅವರದ್ದು ಇನ್ನೊಂದು ವರ್ಷನ್ ಇರ್ಬೋದು, ಅಷ್ಟೂ ಸಾಕಾಗುವುದಿಲ್ಲ. ತೇಜಕುಮಾರ್ ಏನು ಹೇಳ್ತಾರೆ ಅವರ ವರ್ಷನೂ ಕೇಳಬೇಕು, ಹಿಮಕರ್ರು ಏನು ಹೇಳ್ತಾರೆ ಅವರ ವರ್ಷನೂ ಕೇಳಬೇಕು. ಇದೆಲ್ಲ ಆದ ಮೇಲೆ ಇಂಡಿಪೆಂಡೆಂಟ್ ಅಬ್ಸರ್ವರ್ ಇರ್ತಾರಲ್ಲ, ಆ ಇಂಡಿಪೆಂಡೆಂಟ್ ಅಬ್ಸರ್ವರ್ ಏನು ಹೇಳ್ತಾರೆ ಇದಿಷ್ಟನ್ನೂ ಗಮನದಲ್ಲಿಟ್ಟುಕೊಂಡು ಅದನ್ನೇ ಅನಲೈಸ್ ಮಾಡಿದಾಗ ಆವಾಗ ಅಲ್ಲಿ ಐತಿಹಾಸಿಕ ಪರಿಕಲ್ಪನೆ ಸಮರ್ಪಕವಾಗಿ ಈಡೇರಿ ಇತಿಹಾಸದ ನಿರೂಪಣೆ ಸಮರ್ಪಕ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಂಜಸತೆಯನ್ನು ಕಳೆದುಕೊಳ್ಳುವ ಇತಿಹಾಸ ಆಗಬಾರದು ಅಂತ ಒಂದು ಏನಾಗ್ತಾ ಇದೆ ವರ್ತಮಾನದಲ್ಲಿ ಅಂದರೆ, ನಮಗೆ ಯಾವುದೋ ಒಂದು ಫ್ಯಾನ್ ಸಿಕ್ಕಿತು ಅಂತೇಳಿ ದೊಡ್ಡ ಸಂಗತಿ ಮಾಡಬೇಕು ಅಂತ ಹೊರಡೋದು. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಮೀರ್ ಸಾದಿಕ್ಕಿನ ಒಂದು ಕಲ್ಪನೆ, ಅಥವಾ ಈ ಮಲ್ಲಪ್ಪ ಶೆಟ್ಟಿ ಕಿತ್ತೂರು ಚೆನ್ನಮ್ಮನಿಗೆ ಅನ್ಯಾಯ ಮಾಡಿದರು ಅಂತೇಳಿ, ಅಥವಾ ಇನ್ನು ಯಾರ್ಯಾರೋ ಆ ರೀತಿ ನಮ್ಮ ರಾಜರಿಗೆ ದ್ರೋಹ ಮಾಡಿದರು ಅಂತೇಳಿ ಅಂತ. ನಮ್ಮ ರಾಜರಿಗೆ ದ್ರೋಹ ಮಾಡಿದರು ಅಂತೇಳಿ ಹೇಳೋದು ನೀವು ರಾಜನ ಪರವಾಗಿ ನಿಂತು ಯೋಚನೆ ಮಾಡಿದಾಗ ಮಾತ್ರವೇ ಅನಿಸುವುದು. ವಾಸ್ತವದಲ್ಲಿ